ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ. ಒಂಟಿ ಮೈನಾ ಹಕ್ಕಿ ನೋಡಿದರೆ ಅಪಶಕುನನೋ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ನೋಡಬಹುದು. ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯ ಸುತ್ತಲೂ ಮರಗಳು, ಸಸ್ಯಗಳು, ಸುತ್ತಲೂ ಕಂಡುಬರುವ ಪಕ್ಷಿಗಳನ್ನ ನೋಡ್ತೀವಿ. ಪಕ್ಷಿಗಳನ್ನ ನೋಡೋದು ತುಂಬಾನೇ ಸಾಮಾನ್ಯ ವಿಷಯವಾಗಿದ್ರೂ ಸಹ ಅದು ಮನುಷ್ಯರ ಸುತ್ತಲೂ ವಾಸಿಸುತ್ತಿದ್ರೂ ಅದು ಅಪರೂಪವಾಗಿ ಮತ್ತು ವಿರಳವಾಗಿ ಮನೆಯೊಳಗೆ ಪ್ರವೇಶಿಸುತ್ತೆ. ಆದ್ರೆ ಅದು ಮನೆಗೆ ಬರುವ ಚಿಹ್ನೆಗಳು ಮತ್ತು ಅದರ ನಡವಳಿಕೆಯ ಅರ್ಥ ಏನು, ಅವು ಅಶುಭವೋ ಶುಭವೋ, ಇವೆಲ್ಲವನ್ನು ಈ ವಿಡಿಯೋ ಮೂಲಕ ತಿಳಿಸ್ತೇವೆ. ಇವತ್ತು ನಾವು ನಿಮಗೆ ಒಂಟಿ ಮೈನಾವನ್ನ ನೋಡುವುದು ಅಶುಭ ಶಕುನವೋ, ಮೈನಾ ಹಕ್ಕಿ ಮನೆಯೊಳಗೆ ಪ್ರವೇಶ ಮಾಡಿದ್ರೆ ಅದು ಏನನ್ನ ಸೂಚಿಸುತ್ತೆ ಅನ್ನೋದನ್ನ ನೋಡೋಣ. ವಾಸ್ತುಶಾಸ್ತ್ರದ ಪ್ರಕಾರ ಗುಬ್ಬಚ್ಚಿಗಳು, ಮೈನಾ ಮತ್ತು ನೀಲಕಂಠ ಮುಂತಾದ ಸಣ್ಣ ಪಕ್ಷಿಗಳು ನಿಮ್ಮ ಮನೆಗೆ ಬಂದ್ರೆ ಶಾಸ್ತ್ರಗಳ ಪ್ರಕಾರ ಅದು ತುಂಬಾ ಶುಭ ಸಂಕೇತ. ಈ ಚಿಹ್ನೆಯು ಮುಂಬರುವ 2 ವರ್ಷಗಳಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗಲಿದೆ ಎನ್ನುವ ಸೂಚನೆಯನ್ನ ಇದು ನೀಡುತ್ತೆ. ಅಷ್ಟೇ ಅಲ್ಲ, ನೀವು ಅದನ್ನು ನಿಮ್ಮ ಜೀವನದ ಗೋಲ್ಡನ್ ಪೀರಿಯಡ್ ಅಂತಾನೆ ಕರಿಬಹುದು. ಈಗ ಮೈನಾ ಹಕ್ಕಿ ಮನೆಗೆ ಬಂದ್ರೆ ಅದರಿಂದಾಗುವ ಶುಭ ಶಕುನಗಳು ಯಾವುವು ಮತ್ತು ಅಶುಭ ಶಕುನಗಳು ಯಾವುವು ಅನ್ನೋದನ್ನ ವಿವರವಾಗಿ ತಿಳಿಯೋಣ. ಆವಾಗ ನೀವು ಮುಂದಿನ ಬಾರಿ ಮೈನಾ ಹಕ್ಕಿಯನ್ನ ನೋಡಿದಾಗ ಭಯ ಪಡುವ ಅವಶ್ಯಕತೆ ಇರೋದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಮೈನಾ ಹಕ್ಕಿ ಬಂದ್ರೆ ಮುಂದಿನ ಕೆಲವು ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಮದುವೆಯಾಗುವ ವಯಸ್ಸಿನ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಶೀಘ್ರದಲ್ಲಿ ಮದುವೆಯಾಗ್ತದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನು ನಿಮಗೆ ಮದುವೆಯಾಗಿದ್ದು ಮಗುವಿನ ಆಗಮನದ ನಿರೀಕ್ಷೆಯಲ್ಲಿದ್ರೆ ಹಾಗೂ ಮೈನಾ ಹಕ್ಕಿಯು ನಿಮ್ಮ ಮನೆಗೆ ಬಂದ್ರೆ ಅದರ ಅರ್ಥ ಶೀಘ್ರದಲ್ಲೇ ನಿಮಗೆ ಮಕ್ಕಳಾಗುತ್ತೆ ಅಂತ. ಕೆಲವೇ ಸಮಯದಲ್ಲಿ ಮಕ್ಕಳನ್ನ ಪಡೆಯುವ ನಿಮ್ಮ ಆಸೆ ಈಡೇರುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಮೈನಾ ಹಕ್ಕಿಯ ಆಗಮನವು ನಿಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಅನ್ನೋದನ್ನ ಸಹ ಸೂಚಿಸುತ್ತೆ. ಅಂದ್ರೆ ನೀವು ಹಲವಾರು ಸಮಯದಿಂದ ಕಷ್ಟಗಳನ್ನ, ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅದನ್ನ ಪರಿಹರಿಸಲು ಸಾಧ್ಯವಾಗದೇ ಇದ್ರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಮೈನಾ ಹಕ್ಕಿಯ ಪ್ರವೇಶ ಮಾಡಿದ್ರೆ ನೀವು ಶೀಘ್ರದಲ್ಲಿ ಸಮಸ್ಯೆಗಳಿಂದ ಪರಿಹಾರ ಪಡಿತೀರಿ ಅನ್ನೋದನ್ನ ಇದು ಸೂಚಿಸುತ್ತೆ. ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜೀವನದಲ್ಲಿ ಪ್ರಗತಿಯಾಗುವಿರಿ, ಸಮಸ್ಯೆಗಳನ್ನ ಪರಿಹರಿಸಲು ಸಮರ್ಥರಾಗುವಿರಿ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಲ್ಲದೆ ಮೈನಾ ಹಕ್ಕಿಯು ನಿಮ್ಮ ಮನೆಗೆ ಬಂದಾಗ ನೀವು ಅವುಗಳಿಗೆ ಆಹಾರ ನೀಡಿದ್ರೆ ಮುಂಬರುವ 2 ವರ್ಷಗಳಲ್ಲಿ ನಿಮ್ಮ ಆರ್ಥಿಕ ಪ್ರಗತಿ ಹೆಚ್ಚಾಗತ್ತೆ ಎಂದು ಸಹ ಇದು ಸೂಚಿಸುತ್ತೆ. ಆದ್ರಿಂದ ಮೈನಾ ಹಕ್ಕಿ ಸೇರಿ ಯಾವುದೇ ಪಕ್ಷಿಗಳು ಬಂದಾಗ್ಲೂ ಅವುಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡಿ. ಇದರಿಂದ ಅವು ನಿಮಗೆ ನಿಯಮಿತವಾಗಿ ಬರುತ್ತಲೇ ಇರ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ನಿಮ್ಮ ಆರ್ಥಿಕ ಪ್ರಗತಿ ಮತ್ತು ನಿಮ್ಮ ಕೆಲಸದಲ್ಲಿ ಪ್ರಗತಿ ಹೊಂದಲು ಸಹಾಯ ಮಾಡುತ್ತೆ. ಇದಿಷ್ಟೇ ಅಲ್ಲ, ಮೈನಾ ಹಕ್ಕಿಯು ಮನೆಗೆ ಆಗಮಿಸಿದ್ರೆ, ಮನೆಯಲ್ಲಿ ಗೂಡು ಕಟ್ಟಿದ್ರೆ, ದೀರ್ಘಕಾಲದಿಂದ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ಅದರಿಂದ ಅವರು ಬೇಗನೆ ಗುಣಮುಖರಾಗ್ತಾರೆ. ನಿಮಗೆ ಗೊತ್ತಾ, ಮೈನಾ ಹಕ್ಕಿ ಮನೆಗೆ ಬಂದ್ರೆ ಅದು ತನ್ನೊಂದಿಗೆ ಸಕಾರಾತ್ಮಕ ಶಕ್ತಿಯನ್ನ ಸಹ ತರುತ್ತೆ. ಸಕಾರಾತ್ಮಕ ಶಕ್ತಿಯೊಂದಿಗೆ ಈ ಹಕ್ಕಿಯು ಮನೆಯೊಳಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಜಗಳಗಳು ನಡೆಯೋದಿಲ್ಲ, ನಿಮ್ಮ ಮನೆಯೊಳಗಿನ ಸದಸ್ಯರ ನಡುವೆ ಯಾವುದೇ ಕಲಹ ಇರೋದಿಲ್ಲ, ಎಲ್ಲರೂ ಅನ್ಯೋನ್ಯವಾಗಿ ಬದುಕ್ತಾರೆ. ಅಷ್ಟೇ ಯಾಕೆ, ಮುಂಬರುವ ಸಮಯದಲ್ಲಿ ಮನೆಯಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ನಿಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಎಲ್ಲರೂ ಒಬ್ಬರನ್ನೊಬ್ಬರು ಅರಿತುಕೊಂಡು ಸಹಬಾಳ್ವೆಯಿಂದ ಬದುಕಲು ಶುರು ಮಾಡ್ತೀರಾ. ಅಷ್ಟೊಂದು ಪಾಸಿಟಿವ್ ಪರಿಣಾಮ ಬೀರುತ್ತೆ. ಇವಿಷ್ಟು ಮೈನಾ ಹಕ್ಕಿಯು ಕುರಿತಾದ ಶುಭ ಶಕುನಗಳು. ಇನ್ನು ಹಲವೆಡೆ ಮೈನಾ ಹಕ್ಕಿಯ ಕುರಿತಾದ ಅಶುಭ ಶಕುನಗಳ ಕುರಿತು ಸಹ ಉಲ್ಲೇಖಿಸಲಾಗಿದೆ. ಹೌದು, ಕೇರಳ ಸೇರಿ ಹಲವೆಡೆ ಒಂಟಿ ಮೈನಾ ಹಕ್ಕಿಯನ್ನ ನೋಡುವುದು ತುಂಬಾನೇ ಕೆಟ್ಟದ್ದು ಎಂದು ಜನರು ನಂಬಿದ್ದಾರೆ. ಒಂದು ವೇಳೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಹೊರಗೆ ಒಂಟಿ ಮೈನಾ ನೋಡಿದಾಗ ಅಥವಾ ಮನೆಯಿಂದ ಹೊರಗೆ ಯಾವುದೋ ಕೆಲಸಕ್ಕಾಗಿ ಹೋಗ್ತಿದ್ರೆ ಅಂಥ ಸಂದರ್ಭದಲ್ಲಿ ಮೈನಾ ಹಕ್ಕಿಯನ್ನ ನೋಡೋದು, ಅದರಲ್ಲೂ ಒಂಟಿ ಮೈನಾ ನೋಡೋದು ತುಂಬಾನೇ ಅಶುಭ, ದುರಾದೃಷ್ಟದ ಸಂಕೇತ ಅಂತ ಸೂಚಿಸುತ್ತೆ.
ಇದು ಸಂಭವಿಸಬಹುದಾದ ಆಘಾತಗಳ ಬಗ್ಗೆ ಸೂಚನೆಯನ್ನ ನೀಡುತ್ತೆ ಎನ್ನುವ ನಂಬಿಕೆ ಇದೆ. ಜೀವನದಲ್ಲಿ ದುರಾದೃಷ್ಟವನ್ನ ತರಬಹುದು, ದುರ್ಘಟನೆ ಸಂಭವಿಸಬಹುದು ಎಂದು ಸಹ ಜನರ ನಂಬಿಕೆ ಕೆಲವು ಪ್ರದೇಶಗಳಲ್ಲಿ ಹೊಂದಿದ್ದಾರೆ. ಆದರೆ ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಅಷ್ಟೇ ಆಗಿ ಮಾಹಿತಿ ಲಭ್ಯವಿಲ್ಲ. ಜೋಡಿ ಮೈನಾ ಹಕ್ಕಿಯನ್ನ ನೋಡೋದು ತುಂಬಾನೇ ಶುಭ ಶಕುನ. ಅದು ಅದೃಷ್ಟವನ್ನ ತರುತ್ತೆ, ಜೀವನದಲ್ಲಿ ಸಂತೋಷ, ಪ್ರಗತಿಯನ್ನ ತರುತ್ತೆ ಎನ್ನುವ ನಂಬಿಕೆ ಕೂಡ ಜನರಲ್ಲಿದೆ. ಸಾಮಾನ್ಯವಾಗಿ ಮೈನಾ ಎಂದು ಕರೆಯಲ್ಪಡುವ ಹಕ್ಕಿಯು ಭಾರತದಲ್ಲಿ ಅತ್ಯಂತ ಪರಿಚಿತ ಪಕ್ಷಿಗಳಲ್ಲಿ ಒಂದಾಗಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುವ ಈ ಹಕ್ಕಿಗಳು ಬಾಂಗ್ಲಾದೇಶ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಎಲ್ಲೆಡೆ ಸಾಮಾನ್ಯವಾಗಿ ಕಂಡುಬರುವ ಈ ಮೈನಾ ಹಕ್ಕಿಯ ಬಗ್ಗೆ ವಿವಿಧ ನಂಬಿಕೆಗಳು ಜನರಲ್ಲಿ ಇಂದಿಗೂ ಮುಂದುವರೆದಿದೆ. ಜೋಡಿ ಮೈನಾ ನೋಡುವುದು ಸಕಾರಾತ್ಮಕ ಘಟನೆಯ ಶಕುನವೆಂದು ಪರಿಗಣಿಸಲಾಗುತ್ತೆ. ಅದರಲ್ಲೂ ಜೋಡಿ ಹಕ್ಕಿಯನ್ನು ಒಂದು ಗಂಡು ಮತ್ತೊಂದು ಹೆಣ್ಣು ಮೈನಾವೇ ಆಗಿರಬೇಕು ಅನ್ನೋದು ಕೂಡ ತುಂಬಾನೇ ಮುಖ್ಯ. ಇನ್ಮುಂದೆ ನೀವು ಒಂಟಿ ಮೈನಾ ಹಕ್ಕಿಯನ್ನ ನೋಡಿದಾಗ ಎಚ್ಚರವಾಗಿರಿ. ಅದು ಯಾವ ಸೂಚನೆ ನೀಡುತ್ತೆ ಅನ್ನೋದನ್ನ ಅರಿತುಕೊಳ್ಳಲು ಪ್ರಯತ್ನಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.